ಜಂಗಮರ ಮಡಿಯಲ್ಲಿ ಹುಟ್ಟಿದ ಕೂಸು ಫಕೀರ ಮುಂದೊಂದಿನ ಭಾವೈಕ್ಯತೆಯ ಪೀಠವನ್ನು ಕಟ್ಟುತ್ತದೆ ಅಂದರೆ ಸಾಮಾನ್ಯ ಏನು? ಇವತ್ತು ಹುಬ್ಬಳ್ಳಿ ಗದಗ ಭಾಗ ಧಾರವಾಡ ಭಾಗಕ್ಕೆ ಹೋಗಿ ಬಿಟ್ರೆ ಬಹಳ ದೊಡ್ಡ ಪರಂಪರೆಯ ಮಠ ಫಕೀರೇಶ್ವರರ ಮಠ. ನೀವೆಲ್ಲ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಬಹಳ ದೊಡ್ಡ ಪರಂಪರೆಯ ಮಠ. ಇವತ್ತಿಗೂ ಸಹಿತ ಹಿಂದೂ ಮುಸ್ಲಿಂಗಳ ಏಕ ಭಾವನೆಯಿಂದ ನಡೆದುಕೊಳ್ಳುವ ಶ್ರದ್ಧಾ ಕೇಂದ್ರ ಫಕೀರೇಶ್ವರ ಮಹಾಮಠ. ಆ ಮಠದ ಕರ್ತೃ ಗುರುಗಳಾಗಿ ಮೂಲ ಸಿದ್ಧಿಯ ಪುರುಷರಾಗಿ ಸತ್ತ ಕೂಸಿನ ಬದುಕಿಸಿದ ಬಳಿಕ ಗುರುಗಳು ಬೋಧನೆಯನ್ನು ಮಾಡ್ತಾರೆ. ಈ ನಾಡಿನಲ್ಲಿ ನೀನು ಭಾವೈಕ್ಯತೆಯ ಪೀಠವನ್ನ ಕಟ್ಟಬೇಕು ಅಂತ ತಿಳ್ಕೊಂಡು ದರ್ಗಾ ಗುರುಗಳ ಆಶೀರ್ವಾದ ಮಾಡಿದಾಗ ಸತ್ತ ಕೂಸು ನೀರಿನ ಮೇಲೆ ನಿಂತು ನಮಾಜ್ ಮಾಡುತ್ತದೆ. ನೀರಿನ ಮೇಲೆ ನಿಂತು ನಮಾಜ್ ಮಾಡುತ್ತದೆ. ಸಾಮಾನ್ಯ ಏನು? ನೀರಂದ್ರೆ ಸಾಮಾನ್ಯ ಏನು? ನಿಲ್ಲೋದಕ್ಕೆ ಸಾಧ್ಯ ಏನು? ಸಾಧ್ಯ ಭಕ್ತಿಯೊಳಗಡೆ. ನಿಮ್ಮಲ್ಲಿ ನಿಜವಾದ ಭಕ್ತಿ ಇದ್ರೆ ಸಾಧ್ಯ ಆಗುತ್ತದೆ, ಎಲ್ಲವೂ ಸಹಿತ ಸಾಧ್ಯ. ಶರಣ ಬಸವರು ಅಷ್ಟೇ ಭಕ್ತಿಯನ್ನ ಇಟ್ಟಿದ್ರು ಗುರುಲಿಂಗ ಜಂಗಮರ ಮೇಲೆ, ಅಷ್ಟೇ ಭಕ್ತಿಯನ್ನ ಇಟ್ಟಿದ್ರು ದೇವರ ಮೇಲೆ. ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ತಿದ್ರು ಶರಣ ಬಸವರು. ನಿಮಗ ಹೇಮರಡ್ಡಿ ಮಲ್ಲಮ್ಮನ ಕಥೆಯನ್ನ ಎಲ್ಲರೂ ಕೇಳಿರಬಹುದು ಅಂತ ಭಾವಿಸಿಕೊಳ್ಳುತ್ತೇವೆ. ಹೇಮರಡ್ಡಿ ಮಲ್ಲಮ್ಮ ಎಷ್ಟು ಶಿವನ ಮೇಲೆ, ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಭಕ್ತಿ ಇಟ್ಟಿದ್ದು. ಅಮ್ಮ ಅವನ ತಳಿಗಿಳಿಸ್ಕೊಡ್ರಿ, ಬಿದ್ದಿದ್ದಾನೆ ಆತ. ಈ ಕಡೆ ನೋಡ್ರಿ, ಏನ ಒಟ್ಟ ನೋಡೇ ಬಿಡು ನೀವು. ಇಲ್ಲಿ ಕುಂತಾಯ್ತು ಒಂದು ತಾಸು ಚೀರಾಕತ್ತೀನಿ, ನನ್ನ ಕಡೆ ನೋಡಕ್ಕಲ್ಲ. ಹೇಮರಡ್ಡಿ ಮಲ್ಲಮ್ಮ ಪ್ರತಿ ಹೆಜ್ಜೆಯಲ್ಲೂ ಶಿವನನ್ನು ನೆನೆಸುವ ಶ್ರೇಷ್ಠ ಭಕ್ತಳಾಗಿದ್ದ. ಮಲ್ಲಿಕಾರ್ಜುನನೇ ಸರ್ವಸ್ವ ಆಗಿದ ಮಲ್ಲಮ್ಮನಿಗೆ ಮನೆಯೊಳಗಡೆ ಅತ್ತಿ ನಾದ್ನಿ ಎಲ್ಲರೂ ಸಹಿತ ಬಹಳ ಅಂದ್ರೆ ಬಹಳ ಕಾಟ ಕೊಡ್ತಿದ್ರು. ಪ್ರತಿನಿತ್ಯ ಜಂಗಮರಿಗೆ ಉಣಿಸುವ ಮಲ್ಲಮ್ಮ, ನೀ ಉಣಿಸಬೇಡ ಜಂಗಮರಿಗೆ ಅಂತಿದ್ರು. ಮಲ್ಲಮ್ಮನಿಗೆ ಬಹಳ ಕಾಟ ಕೊಡ್ತಿದ್ರು. ಎಷ್ಟರ ಮಟ್ಟಿಗೆ ಕಾಟ ಕೊಡ್ತಿದ್ರು ಅಂದ್ರೆ, ಇವತ್ತೆಲ್ಲ ಗಿರಣಿಗಳು ಬಂದಾವ, ನೀವು 10 ಚೀಲ ಹಾಕಿದ್ರು 10 ನಿಮಿಷದಾಗ ಹಿಟ್ಟು ನಿಮ್ಮ ಕೈಯಾಗ ಸಿಗುತ್ತದೆ. ಅವತ್ತೆಲ್ಲ ಕಲ್ಲಿನೊಳಗಡೆ ಬೀಸಬೇಕಾಗಿತ್ತು ಹಿಟ್ಟನ್ನೆಲ್ಲ. ಮಲ್ಲಮ್ಮನಿಗೆ ಅತ್ತೆ ಹೇಳ್ತಾಳಂತೆ, ನೀನು 10 ಚೀಲ ಹಿಟ್ಟು ಬೀಸು ಮಠ ನಿನಗೊಂದೊತ್ತು ಊಟ ಕೊಡೋದಿಲ್ಲ ಅಂದ್ಲು ಅತ್ತೆ. ಅಮ್ಮ 10 ಚೀಲ ಬೀಸೋದು ಅಂದ್ರೆ ಸಾಮಾನ್ಯ ಏನು? 10 ಸೇರ್ ಬೀಸಬೇಕಂದ್ರು 4 ತಾಸು ಬೇಕು. 10 ಚೀಲ ಹಿಟ್ಟು ಬೀಸಿದಾಗ ನಿನಗೆ ಊಟ ಕೊಡ್ತೇವಿ ಅಂತ ಹೇಳ್ತಾರ. ಹಗಲೆಲ್ಲ ಮಲ್ಲಮ್ಮ ಹಿಟ್ಟನ್ನ ಬೀಸ್ತಾಳೆ, ಆದ್ರೂ ಸಹಿತ ಜೋಳ ಖಾಲಿ ಆಗ್ಲಿಲ್ಲ, ಹಾಗೆ ಉಳಿತು. ರಾತ್ರಿ ಎಲ್ಲಾ ಬೀಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮಲ್ಲಯ್ಯ ಮಲ್ಲಯ್ಯ ನೀನೇ ನನ್ನ ರಕ್ಷಿಸಬೇಕು ಅಂತ ಮಲ್ಲಯ್ಯನ ಮೇಲೆ ಭಾರವನ್ನು ಹಾಕಿ ಎಷ್ಟಂತ ಬೀಸ್ತದೆ ಆ ಜೀವ. ಬೀಸುವುದರಲ್ಲೇ ಮಲ್ಲಮ್ಮ ನಿದ್ದೆಗೆ ಜಾರ್ ಬಿಟ್ರು. ಮಲ್ಲಮ್ಮ ಬೀಸಿರೋದು ಒಂದೇ ಚೀಲ, 9 ಚೀಲ ಬಾಕಿ ಇವೆ. ಮಲ್ಲಮ್ಮ ನಿದ್ರೆಗೆ ಜಾರು ಬಿಟ್ಟಿದ್ದಾಳೆ. ಬೆಳಗಿನಿಂದ ಊಟ ಇಲ್ಲ, ನೀರಿಲ್ಲ, ನಿದ್ರಡಿಕೆ ಇಲ್ಲ. ನಿದ್ರೆಗೆ ಜಾರಿದ ಮಲ್ಲಮ್ಮನನ್ನ ಮಲ್ಲಿಕಾರ್ಜುನ ಗಮನಿಸ್ತಾನೆ. ಓ, ನನ್ನ ಶಿಷ್ಯಳಾದ ಮಲ್ಲಮ್ಮ ಮನೆಯೊಳಗ ಬಹಳ ತ್ರಾಸು ಪಡಾಕತ್ತಾಳಂತ ಹೇಳಿ ಸಾಕ್ಷಾತ್ ಮಲ್ಲಯ್ಯನೇ ಹೇಮರಡ್ಡಿ ಮಲ್ಲಮ್ಮನ ಮನೆಗೆ ಬಂದು 10 ಚೀಲ ಹಿಟ್ಟು ಬೀಸಿ ಕೊಟ್ಟೊಕ್ಕನ. ಸಾಕ್ಷಾತ್ ಮಲ್ಲಯ್ಯ ಹಿಟ್ಟು ಬೀಸಿ ಕೊಟ್ಟೊಕ್ಕನ ಮಲ್ಲಮ್ಮನ ಮನೆಯೊಳಗೆ ಬಂದು. ನಿಮ್ಮ ಮನೆಯೊಳಗೆ ಬಂದಾನ ಒಮ್ಮೆರೆ ಅದ್ದೇ ಇದ್ದ. ನಿಮ್ಮ ಭಕ್ತಿ ಎಷ್ಟು ಅದ್ಭುತ ಅಂದ್ರ, ನಮ್ಮ ಮಠದಾಗ ಒಬ್ಬ ಫ್ಯಾನ್ ಕೊಡಿಸಿದ್ದ ಭಾರಿ ಮಸ್ತ್. ಆ ಫ್ಯಾನಿನೊಳಗ ಅವ್ರ ಮುತ್ಯ ಹಿಡ್ಕೊಂಡು ಮೊಮ್ಮಕ್ಕಳದ ಮಠ ಹೆಸರು ಹಾಕ್ಸಿದ್ದ. ಅವನ್ ಭಕ್ತಿ ಇದು, ನಾವು ಮಠಕ್ಕೆ ಫ್ಯಾನ್ ಕೊಡ್ಬೇಕ್ರಿ ಅಂತ ಹೇಳಿ ಆ ಫ್ಯಾನಿನ ಪಂಗ ಎಟ್ಟದ ಒಟ್ಟಕ್ಕೆ ಹೆಸರು ಬರೆಸಿದ್ದ. ಒಂದಿಟ್ಟು ಜಾಗ ಬಿಟ್ಟಿರ್ಲಿಲ್ಲ ಅವ್ ಮಠದಾಗ, ಅಷ್ಟಕ್ಕೂ ಬರೆಸಿದ್ದ. ಒಂದು ದಿನ ಹೀಗೆ ಫ್ಯಾನ್ ಹಾಕೊಂಡು ಕುಂತಿದ್ದ, ಪಟ್ಟನಂಗೆ ಓಡೋಡಿ ಬಂದ. ಯಪ್ಪ ಫ್ಯಾನ್ ಆರಸ್ರಿ ಅನ್ನೋ. ಯಾಕೆ ಶೆಕಿ ಆಲಕತ್ತಿ ನೀವು ನೋಡಿದ್ರೆ ಫ್ಯಾನ್ ಆರಸನಕತ್ತಿ. ಇಲ್ರಿ ಅಪ್ಪ ಫ್ಯಾನ್ ಆರಸ್ರಿ. ಯಾಕೋ? ಇಲ್ರಿ ನಮ್ ಬೀಗರೆಲ್ಲ ಬರಾಕತ್ತಾರ, ಜೇರ್ ಕರ್ತದ ತಿರ್ಗಾಕತ್ತಿತ್ತಂದ್ರ ನಮ್ ಹೆಸರು ಕಾಣೋದಿಲ್ಲ. ಬೀಗರು ಬಂದ್ರ ಅದಕ್ಕೆ ಅವ್ರು ಬಂದು ಹೋಗೋ ಮಟ್ಟ ಆರಸ್ರಿ, ಅವ್ರ ಹೆಸರು ನೋಡ್ಲಿ, ಆಮೇಲೆ ಅವ್ರು ಹೋದ ಬಳಿಕ ಆನ್ ಮಾಡ್ಕೊಳಕತ್ರಿ ಅಂದ. ಹೆಸರು ನೋಡೋದಕ್ಕೆ ಭಕ್ತಿ ಮಾಡೋದಲ್ಲ, ಇನ್ನೊಬ್ಬರು ನೋಡ್ಲಿ ಅಂತ ಭಕ್ತಿಯನ್ನ ಮಾಡೋದಲ್ಲ.
ಇಚ್ಛಾಪೂರ್ವಕವಾಗಿ ಮನಸ್ಸಿನ ಪೂರ್ವಕವಾಗಿ ಭಕ್ತಿಯನ್ನ ಮಾಡಬೇಕಾಗ್ತದೆ. ಸಾಕ್ಷಾತ್ ಶರಣ ಬಸವರ ಭಕ್ತಿಗೆ ಒಲಿದ ಶಿವ ಹೇಳುತ್ತಾನೆ, ಶರಣ ಬಸವ ನೀನು ಅರಳ ಗುಂಡಗಿಯನ್ನು ತೊರೆದು ಕಲಬುರಗಿಯ ಕಡೆಗೆ ಮುಖ ಮಾಡಬೇಕು ಅಂದಾಗ ಮಗ ಮಡದೆ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋದ ತಕ್ಷಣವೇ ಶರಣ ಬಸವರು ಅರಳ ಗುಂಡಗಿಯನ್ನು ತೊರಿಬೇಕು, ಅರಳ ಗುಂಡಗಿಯಿಂದ ಕಲಬುರಗಿಯ ಕಡೆಗೆ ಮುಖ ಮಾಡಬೇಕು ಅಂತ ಹೇಳಿ ಅಮ್ಮ ಅರಳ ಗುಂಡಗಿಯಿಂದ ಹೆಜ್ಜೆಯನ್ನು ಕಿತ್ತಿ ಧಾವಿಸಿ ಮುಂದೆ ಇಡ್ತಾರೆ. ಮುಂದೆ ಇಟ್ಟ ಬಳಿಕ ಇಡೀ ಅರಳಗುಂಡಗಿಯ ಜನ ಎಲ್ಲ ಶರಣರು ಕಣ್ಣಲ್ಲಿ ಕಣ್ಣೀರನ್ನು ಹಾಕ್ತಾರೆ. ಯಪ್ಪ ಶರಣ, ನಮ್ಮೂರು ಬಿಟ್ಟು ಹೋಗಿಬಿಟ್ಟಿ ಅಂದ್ರ ನಮ್ಮೂರಿಗೆ ಬರಗಾಲ ಬಂದು ಹೋಗುತ್ತದೆ ಯಪ್ಪ, ನಮ್ಮೂರಾಗ ಸಾಕ್ಷಾತ್ ಶಿವ ಹೊರಗೆ ಹೋದಂಗಾಗ್ತದೋ ನನ್ನಪ್ಪ ಶರಣ, ದಯವಿಟ್ಟು ಅರಳಗುಂಡಗಿಯನ್ನು ಬಿಟ್ಟು ಹೋಗಬೇಡ, ಹೋಗು ಅಜ್ಜರ ಆಮೇಲೆ ಹಾಕಕತ್ರಿ ಮಧ್ಯಮದಲ್ಲಿ ಒಟ್ಟ ಬರಬೇಡ. ಅರಳಗುಂಡಗಿಯನ್ನು ಬಿಟ್ಟು ಹೋಗಬೇಕು ಅಂದಾಗ ಜನ ಎಲ್ಲ ಕಣ್ಣೀರನ್ನು ಹಾಕ್ತಾರೆ, ಕಣ್ಣೀರು ಸುರಿಸ್ತಾರೆ, ಎಲ್ಲರೂ ಪಾದ ಸ್ಪರ್ಶವನ್ನ ಮಾಡಿ ಪಾದ ಹಿಡ್ಕೊಳ್ತಾರೆ. ಯಪ್ಪ ಅರಳಗುಂಡಗಿಯನ್ನು ಬಿಟ್ಟು ಹೋಗಬೇಡ ನನ್ನಪ್ಪ ಶರಣ, ಅರಳಗುಂಡಗಿಯನ್ನು ಬಿಟ್ಟು ನೀವು ಹೋಗಿಬಿಟ್ರ ಎಲ್ಲ ಜನ ಅರಳಗುಂಡಗಿಯನ್ನ ಬೈತಾರ, ಅರಳಗುಂಡಗಿಯನ್ನ ತೆಗಳ್ತಾರ. ಇಂಥ ಒಬ್ಬ ಶರಣನನ್ನ ಅರಳಗುಂಡಗಿ ಒಳಗೆ ಇಟ್ಕೊಳಕ್ ಆಗ್ಲಿಲ್ಲಲ್ಲ, ನಿಮಗೆ ಏನು ಅಂತ ನಮಗೆ ಮಾತಾಡ್ತಾರೋ ಯಪ್ಪ. ನಮ್ಮೂರ ಹೆಂಗಾಗಿ ಬಿಡತೈತಿ ಅಂದ್ರ ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ ಅನ್ನುವಂಗ ನಮ್ಮ ಊರಾಗತೈತಿಪ್ಪ ಅಂತ ತಿಳ್ಕೊಂಡು ಊರನವರೆಲ್ಲ ಹೇಳುತ್ತಾರೆ ಶರಣರಿಗೆ, ಹಕ್ಕಿ ಗೂಡು ಗೂಡಿಗೇನು ಬೆಲೆ ಇದೆ ಎನ್ನು ಹಾಗೆ ಅಪ್ಪ. ಈ ಊರಾನಿಂದ ನೀವು ಹೋಗಿಬಿಟ್ಟ ನಮ್ಮೂರಿಗೆ ಏನು ಉಳಿಗಾಲ ಇಲ್ಲಪ್ಪ, ಹೋಗಬೇಡ ನನ್ನಪ್ಪ ಅಂತಂದ್ರು ಸಹಿತ ಶರಣರು ಹೇಳುತ್ತಾರೆ, ಹಾಗಲ್ರಪ್ಪ ಶಿವನ ಅಪ್ಪಣೆ ಆಗ್ಯಾದ, ಕಲಬುರಗಿಯ ಕಡೆಗೆ ಮುಖ ಮಾಡುವಂತ ಶಿವ ಅಪ್ಪಣೆ ಮಾಡ್ಯಾನ, ಅವನ ಅಪ್ಪಣೆ ಮೀರಿ ನಾ ಇರೋದಕ್ಕೆ ಬಂದಿಲ್ಲ, ಹೊರಡುತ್ತೇನೆ ಅಂತ ತಿಳ್ಕೊಂಡು ಹೇಳಿ ಅರಳಗುಂಡಗಿಯ ಕಡೆ ಬೆನ್ನನ್ನ ಮಾಡಿ ಕಲಬುರಗಿಯ ಕಡೆಗೆ ಮುಖವನ್ನ ಮಾಡಿದಿ ಧಾವಿಸಿ ಧಾವಿಸಿ ಹೊರಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಶರಣ ಬಸವರು. ವಾ, ಜನ್ಮ ಕೊಟ್ಟ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ, ಜನ್ಮ ಕೊಟ್ಟ ತಾಯಿಯನ್ನು ಬಿಟ್ಟು ಹೋಗಬೇಕು ಅಂದ್ರೆ ಬಹಳ ಕಷ್ಟ. ಎರಡು ವಸ್ತುಗಳನ್ನು ಬಿಟ್ಟು ಹೋಗೋದಕ್ಕೆ ಶರಣ ಬಸವರು ಶಿವರ ವರಕರುಣೆಯ ಪ್ರಕಾರ ಅರಳಗುಂಡಗಿಯನ್ನು ತೊರೆದು ಅರಳಗುಂಡಗಿ ಒಳಗಿದ್ದ ಆಸ್ತಿಯನ್ನ ಎಲ್ಲ ವಸ್ತುಗಳನ್ನ ಅಲ್ಲಿರುವ ಜನಗಳಿಗೆ ಹೇಳ್ತಾರೆಯಪ್ಪ, ಇದನ್ನೆಲ್ಲವನ್ನ ದಾಸೋಹಕ್ಕಾಗಿ ವಿನಿಯೋಗ ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲ ಆಸ್ತಿಯನ್ನ ದಾಸೋಹಕ್ಕೆ ಬರಿಸಿ ಕಲಬುರಗಿಯ ಕಡೆಗೆ ಮುಖ ಮಾಡ್ತಾನೆ ಶರಣ. ಅರಳಗುಂಡಗಿಯನ್ನ ದಾಟಿ ಕಲಬುರಗಿಗೆ ಹೋಗಬೇಕಾದ್ರ ಅರಳಗುಂಡಗಿಯ ಸುಮಾರು ದೂರದಲ್ಲಿ ಭೀಮಾ ತೀರದ ನದಿ ಹರಿತದೆ. ಒಂದು ಆ ಭೀಮಾ ತೀರದ ನದಿ ಬಹಳ ರಭಸವಾಗಿ ತುಂಬಿ ಹರಿಯೋದಕ್ಕೆ ಪ್ರಾರಂಭ ಮಾಡಿತ್ತು. ಮಳೆಗಾಲ. ಆಶ್ಚರ್ಯ, ನಾವೇ ಇಲ್ಲ, ದೋಣಿ ಇಲ್ಲ, ಸೇತುವೆ ಇಲ್ಲ, ತುಂಬಿ ಹರಿವ ಭೀಮಾ ನದಿಯನ್ನ ಶರಣ ಬಸವರು ಹೇಗೆ ದಾಟಬಲ್ಲರು ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಜನ ಚಿಂತೆಯನ್ನ ಮಾಡ್ತಾ ಇದ್ರು. ಗಂಗೆಗೆ ಕೈ ಮುಗಿದು ಶರಣ ಭೀಮಾ ನದಿಗೆ ಹೇಳ್ತಾನೆ, ಅವ್ವಾ ನಿನ್ನ ಸೇವೆಗಾಗಿ ಕಲಬುರಗಿಗೆ ನಾ ಹೊರಟೀನಿ, ನನಗ ದಾರಿಯನ್ನ ಮಾಡಿಕೊಡು ಅಂದ್ರ ತುಂಬಿ ಹರಿವ ನದಿ ಶರಣ ಬಸವರಿಗಾಗಿ ದಾರಿಯನ್ನು ಮಾಡಿಕೊಟ್ಟಿತ್ತಂತೆ. ಭೀಮಾ ನದಿ ಶರಣ ಬಸವರಿಗೆ ದಾರಿಯನ್ನು ಮಾಡಿಕೊಟ್ಟಿತ್ತಂತೆ. ಶರಣರ ಮಹಿಮೆ ಅಲ್ಲೇನು. ತುಂಬಿ ಹರಿಯುವ ನದಿಯೂ ಸಹಿತ ಗಂಗೆ ನನಗ ದಾರಿ ಮಾಡಿಕೊಡಂದ್ರ ನದಿ ಸಹಿತ ಶರಣರ ಮಾತು ಕೇಳುತ್ತಿತ್ತು. ಅಂದ್ರೆ ಶರಣರು ಎಂತಹ ಲೀಲಾ ಪುರುಷ ಯೋಗಿಗಳಾಗಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ಮುಂದೆ ಭೀಮಾ ನದಿಯನ್ನು ದಾಟಿದ ಬಳಿಕ ಎಲ್ಲ ಜನರಿಗೆ ಆಶ್ಚರ್ಯ, ನದಿಯೇ ಶರಣರಿಗೆ ದಾರಿಯನ್ನ ಮಾಡಿಕೊಟ್ಟಿದೆ ಅಂದ್ರೆ ಶರಣ ಶರಣ ಅಲ್ಲ, ಸಾಕ್ಷಾತ್ ಶಿವನೇ ನಮ್ಮ ಕಲಬುರಗಿಯ ಶರಣ ಬಸವ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಕರಮುಗಿದು ಶಿರವಾಗಿ ಶರಣರಿಗೆ ಶರಣುಗಳನ್ನು ಹೇಳಿ ಪಾ ನಿಮ್ಮ ಒಲಮೆಯ ಕೃಪೆ ನಮಗಿರಲಿ ಅಂತ ಹೇಳಿ ಅವರು ಪುನಃ ಅರಳಗುಂಡಗಿಯ ಕಡೆಗೆ ಮುಖವೂ ಸಹಿತ ಮಾಡೋದಿಲ್ಲ. ನಿಮಗೆ ಗೊತ್ತಿರಲಿ, ಮುಖ ಸೆರೆ ಮಾಡೋದಿಲ್ಲ ಅರಳಗುಂಡಿಯ ಕಡೆಗೆ.
ಹೊರಡುತ್ತಾರೆ. ಗುಲ್ಬರ್ಗ ಹೋಗಬೇಕಾದರೆ ಮೊದಲಿಗೆ ಹತ್ತುವ ಊರೇ ಅವರಾದಿ ಅಂತ. ಅರಳಗುಂಡಗಿಯನ್ನು ಬಿಟ್ಟು ಹೋಗಬೇಕಾದ್ರೆ ಅರಳಗುಂಡಗಿಯ ಜನಕ್ಕ ಆಶ್ಚರ್ಯ ಆದ್ರ ಮುಂದೆ ಬರುವ ಔರಾದಿಯ ಜನಕ್ಕ ಹಬ್ಬ ಆಗಿತ್ತು. ಶರಣಬಸವರು ನಮ್ಮೂರಿನ ಕಡೆಗೆ ಮುಖ ಮಾಡಿದ್ದಾರೆ ಎನ್ನುವಂಥದ್ದು ಸಂತೋಷ. ಹೆಂಗ ನೀವೆಲ್ಲ ಗುರುಗಳು ಬರ್ತಾರಂದ್ರ ತಳಿರು ತೋರಣಗಳನ್ನ ಕಟ್ಟಿ ಶೃಂಗಾರ ಮಾಡಿದ್ರಿ, ಔರಾದಿಯ ಭಕ್ತರೆಲ್ಲರೂ ಸೇರಿಕೊಂಡು ಶರಣ ಬಸವರು ನಮ್ಮೂರ ಮೇಲೆ ಹಾಸಿ ಹೊಕ್ಕಾರ ಅಂದ್ರ ನಮ್ಮದೊಂದು ಪುಣ್ಯ ಅದ ಅಂತ ತಿಳ್ಕೊಂಡು ಹೇಳಿ ಇಡೀ ಊರನ್ನೆಲ್ಲ ತಳಿರು ತೋರಣಗಳನ್ನ ಕಟ್ಟಿ ಎಲ್ಲ ವಾದ್ಯ ವೈಭೋಗಗಳನ್ನ ತರಿಸಿ ಶರಣ ಬಸವರ ಬರುವಿಕೆಗಾಗಿ ಕಾಯ್ತಾ ಇದ್ರು. ಆ ಊರಿನ ಗೌಡರ ಆದಿಯಾಗಿ ಎಲ್ಲ ಶರಣರು ಕಾಯ್ತಾ ನಿಂತಿರ್ಬೇಕಾದ್ರೆ ದಂಡರಾಯನ ಗೌಡ ಅಂತ ತಿಳ್ಕೊಂಡು ಹೇಳಿ ಔರಾದಿಯ ಹಿರಿಯ ದೊಡ್ಡ ಮನೆತನದ ಒಡೆಯ ಆ ಗೌಡ ಶರಣ ಬಸವರನ್ನ ಊರಲ್ಲೇ ನಾವು ಇರಿಸಿಕೊಳ್ಬೇಕು ಅಂತ ಹೇಳಿ ಶರಣ ಬಸವರನ್ನ ಎಲ್ಲ ವಾದ್ಯ ವೈಭೋಗಗಳೊಂದಿಗೆ ಶರಣರು ಹೀಗೆ ಬರಬೇಕಾದ್ರ ಶರಣರನ್ನ ಭಕ್ತಿಯಿಂದ ಶಿರವಾಗಿ ಗುರುಗಳನ್ನ ಔರಾದಿ ಒಳಗಡೆ ಪ್ರವೇಶಿಸ್ತಾರೆ. ಎಲ್ಲ ಊರೆಲ್ಲ ಸುತ್ತಾಕಿ ಪಾದಸ್ಪರ್ಶವನ್ನ ಮಾಡಿದ ಬಳಿಕ ರಾತ್ರಿ ಕಳೆದು ಹೋಗಿಬಿಡುತ್ತದೆ. ಶರಣರು ಮುಂದೆ ಹೋಗಬೇಕು ಅಂದ್ರೆ ಕತ್ತಲ. ಏನು ಮಾಡಬೇಕು ಅಂದಾಗ ದಂಡರಾಯನ ಗೌಡ ಶರಣ ಬಸವರ ಪಾದಕ್ಕೆ ಬದ್ದು ಕೇಳತಾನ, ಯಪ್ಪ ಇವತ್ತ್ಯಾಕೆ ಹೋಗುತ್ತೀರಿ? ನಮ್ಮ ಮನೆಯೊಳಗ ವಿಶ್ರಾಂತಿಯನ್ನ ಪಡೆದು ನಮ್ಮ ಮನೆಯೊಳಗ ಪೂಜೆ ಪ್ರಸಾದ ಮಾಡಿ ಹೋಗ್ಬೇಕ್ರಿಪ್ಪ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಶರಣರು ಆಯ್ತಪ್ಪ ಅಂತ ತಿಳ್ಕೊಂಡು ಹೇಳಿ ಗೌಡನ ಮನೆಯೊಳಗೆ ಇರ್ತಾರ. ಗೌಡನ ಮನೆಯೊಳಗೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಎಷ್ಟೋ ತಿಂಗಳ ಕಾಲ ಆ ಗೌಡನ ಮನೆಯೊಳಗೆ ಪುರಾಣ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶರಣ ಬಸವರು. ಎಲ್ಲ ಮಹಾತ್ಮರ ಕುರಿತು ಪ್ರವಚನವನ್ನ ಪ್ರಾರಂಭ ಮಾಡ್ತಾರೆ ಶರಣ ಬಸವರು. ಮಳೆಗಾಲ ಬೇರೆ, ಎಷ್ಟೋ ಶರಣ ಬಸವರ ಮೇಲೆ ಭಕ್ತಿ ಇತ್ತು ಅವರಾದಿಯ ಜನ ಗೌಡರನ್ನ ಒಳಗೊಂಡು. ಅಂದ್ರೆ ದಂಡರಾಯನ ಗೌಡ ಮಳೆಯಾದ್ರೂ ಸಹಿತ, ಕಟ್ಟಿಗೆಗಳೆಲ್ಲವೂ ಸಹಿತ ಹಸಿಯಾದ್ರೂ ಸಹಿತ, ಪ್ರತಿದಿನ ಮಳೆ ಬರ್ತಾ ಇದ್ರು ಸಹಿತ ಶರಣ ಬಸವರಂತಾರಪ್ಪ, ಎಲ್ಲ ಕಟ್ಟಿಗೆಗಳು ಖಾಲಿಯಾಗಿ ಹೋಯ್ತು, ಮಳೆಯರೇ ನಿಲ್ತಾ ಇಲ್ಲ, ಎಲ್ಲ ಕಟ್ಟಿಗೆಗಳು ಹಸಿ ಆಗ್ಯಾವ, ಒಲಿ ಹಚ್ಚಾಕ್ ಬರೋದಿಲ್ಲ, ನಾನು ಕಲಬುರಗಿಯ ಕಡೆಗೆ ಮುಖ ಮಾಡ್ತೀನಿ ಅಂದ್ರ ದಂಡರಾಯನ ಗೌಡ ಹೇಳ್ತಾನಂತ, ಯಪ್ಪ ನೀವು ಹೋಗೋದು ಬೇಡ, ನೀವು ಪುರಾಣ ನಿಲ್ಲಿಸೋದು ಬೇಡ, ಕಟ್ಟಿಗೆ ಹಸಿ ಆದ್ರೆ ಏನಾಯ್ತು, ನನ್ನ ಮಣಿ ತೊಲೆ ಮುರಿದು ನಿಮಗೆ ನಾ ಅಡಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಣಿಯ ತೊಲೆಯನ್ನು ಮುರಿದ ದಾಸೋಹವನ್ನ ಮಾಡ್ತಾನೆ ದಂಡರಾಯನ ಗೌಡ. ನೀವ್ಯಾರ್ರಿ ಮಾಡ್ತೀರ? ನೀವು ಮೊದಲು ಮಳಿ ಬಂದ್ರೆ ಸಾಕಾಗಿರ್ತೈತಿ ನಿಮಗೆ. ಸಾಕಪ್ಪ ಪುರಾಣ ಇವತ್ತು ಒಂದಿನ ಬಂದಾಗತ್ತ, ಸ್ವಾಮಿಗಳು ತಮ್ಮ ಪಾಡಿಗೆ ಅವ್ರ ಮನೆಯಾಗಿರ್ತಾರ, ನಮ್ಮ ಪಾಡಿಗೆ ನಾವು ನಮ್ಮ ಮನೆಯಾಗಿರ್ತೇವೆ ಅಂತ ಹೇಳಿ ನೀವೆಲ್ಲ ಖುಷಿ ಪಡ್ತೀರಿ. ನಮ್ಮ ಭಕ್ತಿ ಹೆಂಗಂದ್ರ ಅಣ್ಣ ತಮ್ಮ ಇಬ್ರು ಗುಡ್ಡದಾಗ ತಪಸ್ಸಿ ಕುಂತಿದ್ರಂತ, ದೇವ್ರನ್ನ ಹೊಲಸ್ಕೋಬೇಕಂತ. ಯಾರು? ಅಣ್ಣ ತಮ್ಮ. ಅಣ್ಣ ಎದುರಿನ ಗುಡ್ಡದಾಗ ಕುಂತಿದ್ದ, ತಮ್ಮ ಈ ಕಡೆ ಗುಡ್ಡದಾಗ ಎದರ ಬದರ ಕುಂತಿದ್ರು. ಅವ್ರಿಬ್ರು ದೊಡ್ಡ ಗುಡ್ಡ, ಇಬ್ರು ತಪಸ್ಸು ಮಾಡಕಂತ ಕುಂತಿದ್ರು. ಆ ಕಡೆ ಗುಡ್ಡ ಕಮ, ಈ ಕಡೆ ಗುಡ್ಡ ಕಿವ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಕತ್ತಿದ್ರು ಅವರಿಬ್ಬರು ಒಂಟಗಾಲಿನ ಮೇಲೆ ನಿಂತು. ಎಷ್ಟ ಮೇಲೆ ದೇವರ ಮೇಲೆ ಭಕ್ತಿ ಅಂದ್ರ ಅವ್ರ ಭಕ್ತಿಗೆ ಸಾಕ್ಷಾತ್ ಶಿವ ಒಲದ ಬಂದು ಬಿಟ್ಟ. ಒಲದ ಬಂದ ಶಿವ ಅಂದ, ಮೊದಲು ಯಾರ ಕಡೆ ಹೋಗೋಣ ಅಂತ ವಿಚಾರ ಮಾಡಿದಗಳನೆ ತಮ್ಮನ ಕಡೆ ಹೋದ್ರಾಯ್ತು, ಆಮೇಲೆ ಅಣ್ಣನ ಕಡೆ ಹೋದ್ರಾಯ್ತು ಅಂತ ತಿಳ್ಕೊಂಡು ಮೊದಲ ದೇವರು ತಮ್ಮನ ಕಡೆ ಹೋದ. ತಮ್ಮನ ಕಡೆ ಹೋದಗಳನ್ನ ದೇವರಂದ, ನೋಡಪ್ಪ ಪ್ರತ್ಯಕ್ಷನಾಗಿ ನೀನ್ ಮೇಲಿಂದ ತಪಸ್ಸು ಮಾಡಬೇಡ, ನೀ ಆರಾಮಿರು, ನಿನಗೇನು ಬೇಕು ಕೇಳಿ ನಾನು ಆಶೀರ್ವಾದ ಮಾಡಿ ಹೊಕ್ಕಿನಿ ಅಂದ ಶಿವ. ಇವ ಏನ ಕೇಳೋ ಮಗ, ನಮ್ಮ ಅಣ್ಣನ ಕಡೆ ಹೋಗಿ ಬಂದೇನಂತ ಕೇಳಿದೇವ ದೇವರಿಗೆ. ಅವ್ರ ಅಣ್ಣಂದ ಚಿಂತೆ ಹೊರತಾಗಿ ಭಕ್ತಿ ಕಡೆ ಚಿಂತೆ ಇಲ್ಲ. ದೇವ್ರನ್ನ ಕೇಳಿದ, ನಮ್ಮ ಅಣ್ಣನ ಕಡೆ ಹೋಗಿ ಬಂದಿಯೇನು? ಇಲ್ಲಪ್ಪ, ನಾನು ನಿನ್ನನ್ನು ಭೇಟಿಯಾಗಿ ನಿನಗೆ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ಬಂದೀನಿ, ಮತ್ತೆ ಏನು ಬೇಕು ಕೇಳು.
ಏನಿಲ್ಲಪ್ಪ, ನಮ್ಮ ಅಣ್ಣಗೆ ಏನು ಕೊಡ್ತೀಯಲ್ಲ ಆದ್ರೆ 2 ಪಟ್ಟು ನನಗೆ ಆಶೀರ್ವಾದ ಮಾಡು, ಅವಂಗ ಏನಾರ ಕೊಡು, ಪಟ್ಟು ನನ್ನ ಅಣ್ಣಗೆ ಎಷ್ಟು ಕೊಡ್ತೀಯ ಅದ್ರ 2 ಪಟ್ಟು ಕೊಡು ಅಂದೇವ. ದೇವರಂದ ಆಯ್ತು ತಥಾಸ್ತು ಅಂತ ಹೇಳಿ ಅವಂಗ ಆಶೀರ್ವಾದ ಮಾಡಿ ಮಾಯಾಗಿ ಪಟ್ಟನ ಟನ್ನನಂಗ ಅಣ್ಣನ ಕಡೆ ಜಗದ ಶಿವ. ಅಣ್ಣನ ಕಡೆ ಜಗದ ಗಣನೆ ತಥಾಸ್ತು ಪ್ರತ್ಯಕ್ಷನಾಗಿದ್ದೇನೆ ಹೇಳು ಅಂತ ತಿಳ್ಕೊಂಡು ಹೇಳಿದ ಗಣನೆ. ಅಣ್ಣ ಎಚ್ಚರಾಗಿ ಅವ ಕೇಳಿದ, ತಮ್ಮನ ಕಡೆ ಹೋಗಿ ಬಂದೇನಂತ ಕೇಳಿದ ಈ ಮಗ. ಇವರಿಬ್ಬರಿಗೆ ದೇವರ ಚಿಂತೆ ಇಲ್ಲ, ತಮ್ಮನ ಕಡೆ ಹೋಗಿ ಬಂದೇನಂತವ, ಅಣ್ಣನ ಕಡೆ ಹೋಗಿ ಬಂದೇನಂತೀವ. ಅದಕ್ಕೆ ದೇವರಂದ, ಇಲ್ಲಪ್ಪ ಮೊದಲ ತಮ್ಮನ ಕಡೆ ಹೋಗಿ ಅವಂಗ ಆಶೀರ್ವಾದ ಮಾಡಿ. ಏನ್ ಆಶೀರ್ವಾದ ಮಾಡಿ ಬಂದಿ ಅಂತ ಕೇಳಿದಿವ ದೇವರಿಗೆ. ಏನ್ ಆಶೀರ್ವಾದ ಮಾಡಿ ಬಂದೆ ಅಂದ್ರ, ನಿಮ್ಮ ತಮ್ಮ ಏನ್ ಕೇಳ್ಯಾನ ಅಂದ್ರ ನಿನಗ ಕೊಟ್ಟವ 2 ಪಟ್ಟು ಅವನಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಯಾನ. ನಮ್ಮ ಅಣ್ಣಿಗೆ ಏನು ಕೊಡ್ತೀಯ ಆದ್ರೆ 2 ಪಟ್ಟು ಆಶೀರ್ವಾದ ಮಾಡು ಅಂತ ಕೇಳ್ಯಾನ. ಅದಕ್ಕ ತಥಾಸ್ತು ಅಂದ ಬಂದೀನಿ ಅಂದವ. ಇವ ಅಂದ ಬರೋಬ್ಬರಿ ಆಯ್ತ ತಡಿ ಅಂತ ತಿಳ್ಕೊಂಡು ಅವ ಅಂದ, ಏನು ಬೇಕು ಕೇಳ ನಿನಗಂತ ತಿಳ್ಕೊಂಡು ಅಣ್ಣ ಕೇಳಿದ ತಕ್ಷಣ ಶಿವನಿಗೆ ಅಣ್ಣ ಅಂದ, ನಂದೊಂದು ಕಣ್ಣು ಹೋಗ್ಲಿ ಅಂದೇವ್ ಮಗ. ಅದರದೇನಾಯ್ತು ಪರಿಸ್ಥಿತಿ, ಎರಡು ಮತ್ತೇನು ಒಂದು ಕೈ ಹೋಲಿ ಅಂದ, ಅದರದು ಮತ್ತೇನು ಒಂದು ಕಾಲು ತೆಗಿ ಅಂದ. ಅದು ಅಲ್ಲೇ ಗುಡದಾಗೆ ಕುಂತದ್ವಿ, ಹೊರಗೆ ಬರ್ಲಿಲ್ಲ ಅದು. ಇದು ಎಲ್ಲ ಒಂದೊಂದು ಇದ್ದು ಚಿಕ್ಕೊಂತ ಬಂತದ ಹೊರಗೆ. ಹೆಂಗ ನಾವು ಹೆಂಗ ತಪಸ್ಸು ಮಾಡಕತ್ತೇವಿ ಅಂದ್ರ ಅವನಿಗೆ ಜಾಸ್ತಿ ಆಶೀರ್ವಾದ ಮಾಡ್ಲಿ ಅಂತ ನಾವು, ನಮಗೆ ಜಾಸ್ತಿ ಆಶೀರ್ವಾದ ಮಾಡ್ಲಿ ಅಂತ ನಾವು. ಆದರೆ ಶರಣ ಬಸವರು ತಮಗಾಗಿ ತಪಸ್ಸನ್ನ ಮಾಡಲಿಲ್ಲ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಈ ಜನಗಳು ಹಸಿವಿನಿಂದ ಬಳಲಬಾರದು ಅಂತ ತಿಳ್ಕೊಂಡು ಹೇಳಿ ಶಿವನ ಕುರಿತು ತಪಸ್ಸನ್ನ ಮಾಡಿದಾತ ಶರಣ ಕಲಬುರಗಿಯ ಶರಣ ಬಸವೇಶ. ಸಾಮಾನ್ಯ ದೇವನ ಒಲಿಮೆಗಾಗಿ ತಪಸ್ಸನ್ನ ಮಾಡಿ ಈ ಜನಗಳಿಗೆ ಆಶೀರ್ವಾದವನ್ನ ಮಾಡಿದ ಕಲಬುರಗಿಯ ಶರಣಬಸವರು ಅನ್ನುವಂಥದ್ದನ್ನ ತಮಗೆಲ್ಲರಿಗೂ ಹೇಳಿ, ಅವರಾದಿಯಿಂದ ನಾಳೆ ಶರಣಬಸವರು ಎಲ್ಲಿ ಮುಖ ಮಾಡುತ್ತಾರೆ, ಯಾವ ಊರಿನ ಕಡೆಗೆ ಮುಖ ಮಾಡಿ ಹೆಜ್ಜೆಯನ್ನು ಹಾಕುತ್ತಾರೆ ಎನ್ನುವಂಥದ್ದನ್ನ ನಾವೆಲ್ಲರೂ ನಾಳೆ ಚಿಂತನೆಯನ್ನ ಮಾಡೋಣ ಅಂತ ಸಾಲ ಇಸ್ಕೊಂಡು ಬಂದು ಜಂಗಮಗೆ ದಾನ ಮಾಡ್ತಾರಲ್ಲ, ಇಂಥ ಶರಣನನ್ನ ಜಗತ್ತಿನಲ್ಲಿ ಯಾರೂ ಸಹಿತ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಂತ ಸ್ವಾಮಿ, ನಮ್ಮ ಮನೆ ಒಳಗಡೆ ಇದ್ರೆ ಮಾತ್ರ ನಾವು ದಾನ ಕೊಡುತ್ತೇವೆ, ಇಲ್ಲದೆ ಇದ್ರೆ ಮುಂದಿನ ಮನೆಗೆ ಹೋಗು ಅಂತ ಕಳಿಸ್ತೇವೆ. ಕಳಿಸ್ತಾರೆ, ಇನ್ನೊಬ್ಬರು ಮನೆ ದಿಸ್ಕೊಂಡ್ ತಂದು ಕೊಡ್ತೀರಿ, ಸಾಧ್ಯನೇ ಇಲ್ಲ ನೀವು ಕೊಡಕ್. ಅದು ಶರಣ ಬಸವರು ಕೊಟ್ಟಿದ್ದು, ಆದ್ರೆ ನಾವು ಹಾಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೊಬ್ಬರ ಮನೆ ಒಳಗಡೆ ಇಸ್ಕೊಂಡು ಬಂದು ದಾನ ಕೊಡೋದಂದ್ರೆ ದೂರ ಹೋಯ್ತು. ಬಂಗಾರಕ್ಕಾಗಿ ಆಭರಣಕ್ಕಾಗಿ ಸಾಲ ಮಾಡುತ್ತೇವೆ. ನಮ್ಮ ಕೊರಳೊಳಗಡೆ ಬಂಗಾರ ಇಲ್ಲ, ಕಡಿಮೆ ಬಿತ್ತು ಅಂದ್ರೆ ಇನ್ನೊಬ್ಬರ ಮನೆಗೆ ಸಾಲ ಇಸ್ಕೊಂಡು ಬಂದು ಆಭರಣ ಮಾಡಿಸ್ತವೆ. ಈ ಅಕ್ಷಯ ತೃತೀಯ ಬಂತು, ಇಂಥ ನಿಮ್ಮ ಯಜಮಾನರಿಗೆ ತಿಳಿವ್ಯಾನಿ ಅಕ್ಷಯ ತೃತೀಯ ಏಟ ಒಂದು ಗುಂಜರೆ ಬಂಗಾರ ತಗೊಳ್ಳೇಬೇಕು, ಹೌದಾ ಇಲ್ಲ? ನಮ್ಮವ್ ನಿನ್ನೆ ಫೋನ್ ಮಾಡ್ಯಾಳ, ಯಪ್ಪ ಮತ್ತೆ ಅಕ್ಷಯ ತೃತೀಯ ಬಂತ್ರಿ ಬಂಗಾರ ತೊಂತೀನಿ ಅಂತ ಫೋನ್ ಮಾಡ್ಯಾಳ. ನಮ್ಮ ಪ್ರತಿ ವರ್ಷ ಅದೊಂದು ನಂಬಿಕೆ, ಅದೊಂದು ಶ್ರದ್ಧೆ. ಏನೇ ಬಂಗಾರ ತಗೊಂಡ್ರು ಸಹಿತ ಅಕ್ಷಯ ತೃತೀಯ ದಿನ ಏನೇ ಆಗ್ಲಿ ಒಂದು ಗುಂಜಿ ಆದ್ರೂ ಬಂಗಾರವನ್ನ ಖರೀದಿ ಮಾಡ್ಬೇಕು ಅನ್ನುವಂಥದ್ದು ತಳತಳಾಂತರ ಸಿದ್ಧಾಂತ. ಅದಕ್ಕೆ ಬೇಡ ಅನ್ನೋದಿಲ್ಲ, ಆದರೆ ಸಾಲವನ್ನ ಮಾಡಿ ತೆಗೆದುಕೊಳ್ಳುವಂಥದ್ದಲ್ಲ. ಆ ಸಾಲವನ್ನ ಮತ್ತೆ ನೀವೇ ತೀರಿಸ್ಬೇಕಲ್ಲ. ಏನು ಸಾಕ್ಷಾತ್ ಶಿವ ಬಂದ್ ನಿಮ್ ಸಾಲ ತೀರಿಸ್ತಾನೇನು? ಶರಣ ಬಸಪ್ಪಂದ ಏನೋ ಸಾಲ ತೀರಿಸಿದ ಸಾಕ್ಷಾತ್ ಶಿವ ಬಂದ್. ನಿಮ್ಮದು ಯಾರೇ ಸಾಕ್ಷಾತ್ ಶಿವ ರಾಮಲಿಂಗಪ್ಪ ಗುಡ್ಯಾನಿಂದ ಎದ್ದು ಬಂದು ಸಾಲ ತೀರಿಸ್ತಾರ ಅಂದ್ರೆ ತಗೊಳ್ರಿ ನೀವು ಸಾಲ. ಆದರೆ ನಿಮ್ಮ ಸಾಲ ನಿಮಗಾಗಿ ಮಾಡಿದರೆ ಸಾಲ, ಜಂಗಮನಿಗಾಗಿ ಮಾಡಿದರೆ ಸಾಲವಲ್ಲ, ಸಾಕ್ಷಾತ್ ಶಿವನಿಗೆ ಕೊಟ್ಟ ವರದಾನ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜಂಗಮ ನೀವು ತಳ್ಕೊಂಡ್ರು ಎಡಿ ಬಕ್ಬರ್ಲಿ ಬಿದ್ರಂದ್ರೆ 32 ಹಲ್ಲು ಮುರಿತಾವ ನಿಮ್ಮ. ಜಂಗಮ ಎಂದರೆ ಪ್ರತಿರೂಪ ಶಿವ ಎಂದು ಭಾವಿಸಿಕೊಂಡ ಶರಣಬಸವರು ಎಷ್ಟು ಜಂಗಮನ ಸೇವೆಯಲ್ಲಿ ತಲ್ಲೀನರಾಗಿ ಇರ್ತಿದ್ರು ಅಂದ್ರೆ, ಮಹಾದೇವಿ ತುಂಬು ಗರ್ಭಿಣಿ, 7 ತಿಂಗಳನ್ನ ಪೂರ್ಣ ಮಾಡಿ 8ನೇ ತಿಂಗಳಕ್ಕೆ ಪಾದಾರ್ಪಣೆ ಮಾಡಿದ ಮಹಾದೇವಿಯ ತುಂಬು ಗರ್ಭಿಣಿ. ಆಗಲೂ ಸಹಿತ ಜಂಗಮರ ಸೇವೆ ನಿಲ್ಲಲಿಲ್ಲ. ಪ್ರತಿದಿನ ಜಂಗಮರು ಬರ್ತಿದ್ರು, ಸೇವಾ ಮಾಡ್ತಿದ್ಲು ತಾಯಿ ಮಹಾದೇವಿ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಜಂಗಮನ ಸೇವೆ ಮಾಡ್ತಾ ಇದ್ಲು ತಾಯಿ.
ಹೆಣ್ಣು ಎಂದರೆ ಸಾಕ್ಷಾತ್ ದೇವತೆ ಎಂದು ಭಾವಿಸಿಕೊಂಡ ದೇಶ ನಮ್ಮ ಭರತ ಖಂಡ, ಭಾರತ ದೇಶ. ಹೆಣ್ಣು ಎಂದರೆ ಕೇವಲ ಹುಣ್ಣಲ್ಲ, ಹೆಣ್ಣು ಎಂದರೆ ಕೇವಲ 4 ಗೋಡೆಗಳಿಗೆ ಸೀಮಿತ ಅಲ್ಲ. ಹೆಣ್ಣು ಎಂದರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ನಿಮ್ಮನ್ನ ದೇವರು ಎಂದು ಪೂಜೆ ಮಾಡುವ ದೇಶ ನಮ್ಮ ಭಾರತ ದೇಶ. ಭಾರತ ದೇಶ ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತದೆ ಭಾರತ ದೇಶ. ಅದಕ್ಕಾಗಿ ಶರಣರು ಹೇಳೋದಿಲ್ಲೇನು, ಹೆಣ್ಣು ಎಂದಾಗ ಹುಣ್ಣು ಎನ್ನುವರು ಈ ಜನ, ಗಂಡು ಹುಟ್ಟಿದಾಗ ಬೇಡೆ ಹಂಚುವರು ಈ ಜನ. ಹೆಣ್ಣು ಎಂದರೆ ಕೇವಲ ಅಡುಗೆ ಮನೆಗೆ ಸೀಮಿತ ಎನ್ನುವ ಈ ಜನ, ಆದರೆ ಅದೇ ಹೆಣ್ಣು ಈ ಜಗತ್ತಿಗೆ ಕಣ್ಣಾದಾಗ ಕೈ ಮುಗಿದು ಶಿರವಾಗಿ ಶರಣುಗಳನ್ನು ಹೇಳಿರ್ತಕ್ಕಂತಹ ದೇಶ ನಮ್ಮ ಭಾರತ ದೇಶ. ಹೆಣ್ಣು ಎಂದರೆ ಶರಣರು ಹೇಳುತ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ನಿಮ್ಮನ್ನ ದೇವರು ಎಂದು ಪೂಜೆ ಮಾಡಿದ ಭಾರತ ದೇಶವ ನಮ್ಮದು. ದೇವರು ದೇವರು ಅಂತ ತಿಳಿದಿದೆ ನಿಮ್ಮನ್ನ. ಕದ ಚಿಗವರು ಯಾರು ಯಾರು ಇಲ್ಲ ನಡಿ ಅಂತ ತಿಳ್ಕೊಂಡು ಕದಾ ಮುರಿದ್ರು ಹೇಳಕ್ತಾ ಇರಲಿಲ್ಲ. ಯಾಕೆ ಎದ್ರ ಒಂದು ಉಂಡಿ ಸಂಬಂಧ ಎಲ್ಲಿ ಮಠ ಹೋಗ್ತಾರ ನೋಡ್ರಿ ನಮ್ಮ ಜನ. ಆಯ್ತು ಕದಾ ಮುರಿದ್ರು, ಊರಾಣಿ ಹಿರಿಯರಿಗೆ ಖಾತ್ರಿ ಆಯ್ತು, ಇವ್ಯಾಡು ಹೋಗ್ಯಾವ. ಕದಾ ಮುರಿದ್ರು ಹೇಳಕ್ತಾ ಇರಲಿಲ್ಲ ಅಂದ್ರೆ ಹೋಗ್ಯಾವ. ಯಾಡ್ ರೆಡಿ ಮಾಡಿ ಬಿಟ್ರು ಹೊರಗೆ ಏನು ಚಟ್ ಹೊರಗೆ ಹಲಗಿ ಬಾರ್ಸಕತ್ರು, ಹಲಗಿ ಬಡದ್ರು ಹೇಳಕ್ತಾ ಇರಲಿಲ್ಲ. ಯಾಕೆ ಎದ್ರ ಒಂದ ಉಂಡ ಅಂತ ಪಜಿತಿ ಹೇಳ್ತೀನಿ ನಿಮಗ. ಇವ್ರಿಗೆ ಹಲಿಗೆ ಬಡ್ಯಾಕತ್ತ ಏನ್ ಅನಿಸೈತಿ, ಇವ್ರಿಗೆ ಡಿಜೆ ಹಚ್ಚದಂಗಾಗೈತಿ. ಇವ್ರ ಕಿಮ್ಯಾ ಅಲ್ಲೇ ಹೊಳ್ಳಾಡಕತ್ತಾವ, ಅಲ್ಲೇ ನೋಡತ್ತಾವ. ಹೆಂಗ ಮಾತು ಹೊಚ್ಕೊಂಡಿ ತೆಗದ್ರೆ ಗೊತ್ತಾಕತ್ತೆ ಅಂತ ತಿಳ್ಕೊಂಡು ಅಲ್ಲೇ ಹೊಚ್ಕೊಂಡಲ್ಲೇ ಯಾರು ಹಿಂಗೆ ನೋಡಕತ್ತಾವ. ಕರೆ ಹೇಳಕ್ ತೇರಿಲ್ಲ. ಯಾಕೆ ಎದ್ರ ಒಂದ ಉಂಡಿ ಹೇಳತ್ತೇನೆ ನಿಮಗ. ಎರಡು ಚಟ್ಟ ರೆಡಿ ಮಾಡಿದ್ರು, ಅದ್ರನ್ನೊಂದ್ರ ಮ್ಯಾಲೆ ಇದ್ರನ್ನೊಂದ್ರ ಮೇಲೆ ಹಾಕಿದ್ರು. 4 ಜನ ಹೊತ್ತುಕೊಂಡು ಹೊಂಟ್ರು, ಹೇಳಾಕ್ತಾ ಇರಲಿಲ್ಲ. ಯಾಕೆ ಎದ್ರ ಹೇಳ್ತೀನಿ. ಅವ್ರ ಪದ್ಧತಿ ಒಳಗೆ ಮಣ್ಣು ಮಾಡೋದಿರ್ಲಿಲ್ಲ, ಸುಡುದಿತ್ತು. ಬೀಗರಿಲ್ಲ ಬೀಜರಿಲ್ಲ ಅಂತ ತಿಳ್ಕೊಂಡು ಎತ್ತೇ ಬಿಟ್ಟು ಹೊಂಟ್ರು. ಅಲ್ಲೆಲ್ಲ ಕಟ್ಟಿಗೆ ಒಟ್ಟೆ ಬಿಟ್ಟಿದ್ರು. ಇವ್ರು ಬರೋದ್ರೊಳಗ ಹೋಗಿ ಅದ್ರನ್ನೊಂದ್ರ ಮ್ಯಾಲೆ ಇದ್ರನ್ನೊಂದ್ರ ಮ್ಯಾಲೆ ಮಲಗಿಸಿದ್ರು. ಹೇಳಕ್ತಾ ಇರಲಿಲ್ಲ. ಯಾಕೆ ಎದ್ರ ಎಲ್ಲ ಹಿರಿಯರಂದ್ರು, ಮೊದಲು ಯಾರಿಗೆ ಹಚ್ತಿರ್ಕೊಳ್ಳಿ, ಮೊದಲು ಗಂಡಿಗೆ ಹಚ್ಚು, ಆಮೇಲೆ ಇಟ್ಟನದ ತಡ. ಊರನ ಹಿರಿಯರಂದ್ರು, ಆಯ್ತು ಇವತ್ತಿಗೂ ಸಹಿತ ಕೊಳ್ಳಿಯನ್ನು ಒಮ್ಮಲಿಗೆ ನೇರವಾಗಿ ಮ್ಯಾಲೆ ಹಚ್ಚೋದಿಲ್ಲ. ಪದ್ಧತಿ ಪ್ರಕಾರ ತಳಗ್ ಹಚ್ಚಗೋ ಅಂತ ಬಂದು ಆಮೇಲೆ ಮ್ಯಾಲೆ ಹಚ್ತ. ಇದೊಂದು ನಮ್ದೊಂದು ಪರಂಪರ. ತಳಗ್ ಹಚ್ಚಗೋ ಅಂತ ಬಂದ್ರು ಇದು ಕುರಿಯಾಕತ್ತಿದಕ್ಕೆ ಬಾಗ 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 ಜಳ ಬಡ್ಯಾಕತ್ತಿದಕ್ಕೆ ಜಳ ಬಡ್ಯಾಕತ್ತುಗಳನ್ನ ನೋಡ್ತಾರ. ತಳಗ ಬೆಂಕಿ ಹಚ್ಚಾರ. ಪಟ್ ನಂಗ ಜಿಗದ ಇವ ಯಾರು ಗಂಡ ಜಿಗದವನ ಅಂದ. ನಾ ಸೋತೆ ನನಗ ಒಂದ ಉಂಡಿ ಅಂದ. ಆ ಕಡೆ ಮಕ್ಕೊಂಡಿತ್ತಲ್ಲ ಪಟ್ ನಂಗೆ ಎತ್ತ ಟನ್ ನನಗೆ ಜಿಗದ ನಾ ಗೆದ್ದ ನನಗೆ 2 ಅಂತ. ಅದು ಇವು ಯಾಡು ಇವು ಒಂದು ಒಣದ್ರೊಳಗ ಮುಂದಿದ್ದು ಎಲ್ಲ ದಿಕ್ಕ ದಿವಾಳ್ ಅಲ್ರಿ. ಸತ್ಯನ ಕುನ್ಯ ನಿಂತ ಎದ್ರ ಯಾರು ನಿಂದಿರ್ತೀರಿ ನೀವು? ಅಲ್ಲಿ ಐನಾರೇ ನಿಂದಿರುದಿಲ್ಲ, ನೀವು ನಿಂದಿರ್ದು ಅಂದ್ರ ಉಂಡಿ ಸಂಬಂಧ ಯಾಡು ಒಂದು ಉಂಡಿ ಸಂಬಂಧ ಕುನಿಗೆ ಹೋಗಿ ನೀವು ಹಂಗ ಮಾಡಿಗಿಡ್ರಿ. ಮತ್ ನಾಳೆ 3 ಉಂಡಿ ಮಾಡಿ ಯವ್ವ ಪಾಪ ಗಂಡನ ಮುಂದೆ ಕುಂಡ್ರಿ ಚಂದ್ರದೊಳೆ ಪಜಿತಿ ಆಗಿತ್ತು. ಅದ್ರೊಳಗ ಒಂದೂವರೆ ಮಾಡಿದ್ರೆ ಮುಗೀತಿತ್ತು, ಅಟ್ ಮಾಡಿದ್ರೆ ಮುಗೀತಿತ್ತು. ಖರೆ ಇವಾಡು ಆಸೆ. ಆದರೆ ಶರಣ ಬಸವರು ತಮ್ಮ ಜೀವನದ ಉದ್ದಗಲಕ್ಕೂ ಸಹಿತ ನಾನು ಬೆಳೆದ ಬೆಳೆ ನನಗಾಗಿ ಎಲ್ಲ, ಈ ಎಲ್ಲ ಪಶು ಪಕ್ಷಿಗಳ ಉಂಡು ಹೋಗಲಿ ಅಂತ ತಿಳ್ಕೊಂಡು ಹೇಳಿ ಹೊಲದ ರಾಶಿಯನ್ನೆಲ್ಲ ಜನಗಳಿಗೆ ಪಶು ಪಕ್ಷಿಗಳಿಗೆ ಕೊಟ್ಟು ದಾಸೋಹ ಮಾಡಿದಾತ ಶರಣ. ಕಲಬುರಗಿಯ ಶರಣ ದಾಸೋಹ ಮಾಡಿದಾತ. ಯಾರು ಮಾಡುತ್ತ
ಮಹಾಶ್ರೇಷ್ಠ ಶರಣನಾಗಿ ದಾಸೋಹವನ್ನ ಮಾಡಿ ತನ್ನ ಜೀವನದಲ್ಲಿ ಬೆಳೆದ ಬೆಳೆಯನ್ನ ಪಶು ಪಕ್ಷಿಗಳಿಗಾಗಿ ಗುರುಲಿಂಗ ಜಂಗಮರಿಗಾಗಿ ಬಡವ ಬಲ್ಲದರಿಗಾಗಿ ದಾನವನ್ನ ಮಾಡಿದ ಆತ ಶ್ರೇಷ್ಠ ಶರಣ. ಆತ ಕಲಬುರಗಿ ಶರಣಬಸವ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ಚಿಂತನೆಯನ್ನ ಮಾಡ್ತಾ ಕಲಬುರಗಿ ಶರಣಬಸವರು ನಾಳೆ ಎಲ್ಲ ಬೆಳೆದ ಬೆಳೆಯನ್ನ ಪುನಃ ಹೇಗೆಲ್ಲ ರಾಶಿಯನ್ನ ಮಾಡಿದ್ರು, ಆ ರಾಶಿ ಹೇಗೆ ಬೆಳೆ ಜಾಸ್ತಿ ಆಯ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ನಾಳೆ ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ